ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತೆಂಬ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಕೆಮ್ಮಣ್ಣಿನ ಊರಿನಲ್ಲಿ ವಾಸವಾಗಿರುವ ಉಡುಪಿ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವ ಚೋಸನ್ ಜನರೇಷನ್ ಮಿನಿಸ್ಟ್ರಿಯ ಸಭಾಪಾಲಕರಾಗಿರುವ ಪಾಸ್ಟರ್ ಪೀಟರ್ ಕಾರ್ಡ್ರಸ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಆಶ್ರಯ ಟಿವಿಯ ವತಿಯಿಂದ ಅವರನ್ನು ನಾವು ಸ್ವಾಗತಿಸುತ್ತೇವೆ. ಪಾಪದ ಬಿಡುಗಡೆಯ ಬಗ್ಗೆ ನಾವು ಸಂದೇಶವನ್ನು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಪಾಪದ ಬಗ್ಗೆ ನಾವು ಸಂದೇಶವನ್ನು ಕೇಳುವ, ಎಷ್ಟು ನಾವು ಪಾಪದಿಂದ ಬಿಡುಗಡೆಯಾಗಿದ್ದೇವೆ ಎಂದು ನಾವು ಕೇಳುತ್ತೇವೋ, ಯಾವ ರೀತಿಯ ಸ್ವಾಮಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದಾನೆ. ಪ್ರಪಂಚದಲ್ಲಿ ಎಷ್ಟೋ ದೇವರುಗಳು ಇದ್ದಾರೆ, ಆದರೆ ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಮಾಡುವ, ಪಾಪದ ಸಂಗಾತಿಗಳನ್ನು ಗದರಿಸುವ, ಪಾಪದ ಸಂಗಾತಿಗಳನ್ನು ಎಚ್ಚರಿಸುವ, ಪಾಪದ ಸಂಗಾತಿಗಳಿಗೆ ಮಾತನಾಡುವ, ಪಾಪಗಳನ್ನು ಬಿಡುಗಡೆ ಮಾಡಲು ಬಂದ ದೇವರು ಯೇಸು ಕ್ರಿಸ್ತರಾಗುವುದರಿಂದ ಯಾರು ಯೇಸು ಕ್ರಿಸ್ತನ ಸನ್ನಿಧಿಗೆ ಬಂದು ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ರಕ್ಷಣೆಯಾಗಿದೆ. ಅದು ಪಾಪದ ಸಂಗಾತಿಗಳು ನಾವು ಯಾವ ರೀತಿಯಲ್ಲಿ ಬಿಡುವುದು, ಯಾವ ರೀತಿಯಲ್ಲಿ ನಾವು ಪಾಪದ ಸಂಗಾತಿಗಳನ್ನು ಬಿಡಬಹುದು ಎಂದು ಸೇವಕರು ಇವತ್ತು ಮಾತನಾಡಿದ್ದಾರೆ. ಸೇವಕರೇ, ಇವತ್ತು ನೀವು ಯಾವ ಸಂದೇಶವನ್ನು ವೀಕ್ಷಕರಿಗೆ ಕೊಡಲು ಇಚ್ಛಿಸುತ್ತೀರಿ? ಇವತ್ತು ನಾವು ಯೋನನು ಬರೆದ ಮೊದಲನೇ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 4ರಿಂದ 8 ವಾಕ್ಯಗಳನ್ನು ನಾವು ಓದಿ ಅದನ್ನು ಧ್ಯಾನ ಮಾಡೋಣ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ಇಲ್ಲಿ ನೋಡ್ತೇವೆ, ಅಪ್ಪಲ್ಲಿ ಹೇಳಿದೆ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಪಾಪವೇ ಅಧರ್ಮವೇ. ಹಾಗಾದ್ರೆ ಧರ್ಮಕ್ಕೆ ವಿರೋಧವಾಗಿ ಮಾಡುವ ಸಂಗಾತಿಗಳು ಪಾಪ. ಹೌದು, ಧರ್ಮ ಎಂದರೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ಮಾಡುವ ಸಂಗಾತಿಗಳೇ ಪಾಪ. ಅದು ದೇವರ ವಾಕ್ಯದ ಆಧಾರವಿಲ್ಲದ ಸಂಗಾತಿಗಳನ್ನು ಯಾರಾದರೂ ಎತ್ತಿ ಹಿಡಿಯುವುದಾದ್ರೆ ಅದು ಪಾಪವಾಗಿದೆ. ಆಗ ಆ ಪಾಪವನ್ನು ಬಿಟ್ಟು ಬಿಡಬೇಕು. ಆ ಪಾಪಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ಇಲ್ಲದೆ ಯಾರು ಯೇಸು ಕ್ರಿಸ್ತನಲ್ಲೇ ನನಗೆ ಗೊತ್ತುಂಟು ಎಂದು ಹೇಳಿ ಪಾಪವನ್ನು ಮಾಡುವುದರೆ ಅವನು ಯೇಸುಗಳು ತಿಳಿದವನಿಲ್ಲ, ಕಂಡವನು ಅಲ್ಲ ಮೆದೆಗೆ ಅವನು ಹೇಳ್ತಾನೆ. ಹಾಗಾದ್ರೆ ಆಧಾರವಿಲ್ಲದೆ, ದೇವರ ವಾಕ್ಯದ ಆಧಾರವಿಲ್ಲದೆ ನಡೆಯುವ ಎಲ್ಲಾ ಆರಾಧನೆಗಳ ಸಂಗಾತಿಗಳು ಅದು ಪಾಪವೇ. ಹೌದು. ಹಾಗಾದ್ರೆ ಅಲ್ಲಿಂದ ಆ ಸಂಗಾತಿಗಳಿಂದ ನಾವು ಹೊರಗೆ ಬರಲೇಬೇಕು. ದೇವರ ವಾಕ್ಯದ ಆಧಾರದ ಮೇಲೆ ಕಟ್ಟಿಲ್ಲದ ಸಭೆಯಿಂದ ನಾವು ಹೊರ ಬರಲೇಬೇಕು. ಆದ್ರೆ ದೇವರ ಆಧಾರವಿಲ್ಲದೆ ಕಟ್ಟಿದ ಸಭೆ ಪಾಪದಲ್ಲಿ ನಿಂತಿದೆ. ಹೌದು, ಪಾಪ ಎಂಬ ಬಂಡೆಯ ಮೇಲೆ ನಿಂತಿದೆ. ಹಾಗಾದ್ರೆ ಎಲ್ಲದಕ್ಕೆ ದೇವರ ವಾಕ್ಯವೇ ಆಧಾರ. ಸೊ ಯಾವ ಸಭೆಯು ದೇವರ ವಾಕ್ಯದ ಆಧಾರ ಮೇಲೆ ಇಲ್ಲವೋ ಅಲ್ಲಿಂದ ನಾವು ಹೊರಗೆ ಬೇರ್ಪಡಲೇಬೇಕು. ಯಾಕಂದ್ರೆ ಇವನು ಕರೆಕ್ಟ್ ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ, ಆದರೆ ನೆಲೆಗೊಂಡಿರೋನು ಪಾಪ ಅವನು ಮಾಡೋದಿಲ್ಲ. ನಾವು ನಿಜವಾಗಿ ಯೇಸು ಕ್ರಿಸ್ತ ಅಂಗೀಕಾರ ಮಾಡಿ ನೀರಿನಲ್ಲಿ ಮುಳುಗಿ ದೀಕ್ಷಾಂತ ತೆಗೆದುಕೊಳ್ಳುವುದಾದರೆ ನಾವು ಪಾಪದಲ್ಲಿ ಜೀವಿಸಬಾರದು ಎಂಬುದಾಗಿ ಅಪದೇವನು ಹೇಳ್ತಾನೆ. ಮತ್ತು ನಾವು ಪಾಪ ಜೀವಿಸಿದರೆ ನಮ್ಗೆ ಯೇಸು ಕ್ರಿಸ್ತನ ಸುವಾರ್ತೆ ಇನ್ನೂ ಗೊತ್ತಿಲ್ಲ ಹೇಳ್ತಾನೆ. ಈಗ ನೋಡಿ, ಈಗ ಒಬ್ಬ ದೇವರ ಮಗ ಹೇಳಬಹುದು,
ನನಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತುಂಟು ಮತ್ತೆ ಗೊತ್ತಿದ್ದವನು ಇಲ್ಲಿ ಯೋನ್ ಹೇಳ್ತಾನೆ ಅವನ ಪಾಪದಲ್ಲಿ ಜೀವಿಸಬಾರದು. ಒಂದೆರಡು ಪಾಪ ಜೀವಿಸಿದರೆ ಈ ಯೋನ್ ಹೇಳ್ತಾನೆ ಅವನಿಗೆ ಯೇಸು ಕ್ರಿಸ್ತನ ಬಗ್ಗೆ ಇನ್ನೊಂದು ತಿಳಿದುಕೊಳ್ಳಿಲ್ಲ, ಅವನು ಕಂಡವನಲ್ಲ. ನಿಜವಾಗಿ ಒಬ್ಬವನು ಯೇಸು ಕ್ರಿಸ್ತನು ಯಾರು ಎಂಬುದು ತಿಳಿದುಕೊಳ್ಳುವುದಾದರೆ ಅವನು ಪಾಪವನ್ನು ಮಾಡುವುದಿಲ್ಲ, ಪಾಪಲ್ಲಿ ಜೀವಿಸ್ತಿಲ್ಲ. ಯಾಕಂದರೆ ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಪಾಪ ಎಂದರೆ ಅಧರ್ಮ ಎಂಬುದೇ ಹಾಗಾದರೆ ಪ್ರತಿಯೊಬ್ಬನು ದೇವರು ಯೇಸು ಕ್ರಿಸ್ತನನ್ನು ಈ ಭೂಮಿಗೆ ಕಳಿಸಿದ ಉದ್ದೇಶವನ್ನು ತಿಳಿದುಕೊಳ್ಳಬೇಕು. ಹೌದು. ಯಾವಾಗ ಅವನು ತಿಳಿದುಕೊಳ್ಳುತ್ತಾನೋ ಅವನು ಪಾಪದಿಂದ ಹೊರಬರ್ತಾನೆ. ಹೌದು. ಈಗ ಎಲ್ಲರೂ ವಾಕ್ಯ ಹೇಳ್ತದೆ ರೋಮಾಪುರ ಪತ್ರಿಕದಲ್ಲಿ, ನೀತಿವಂತನು ಒಬ್ಬನೇ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ. ಹೌದು. ಸೊ ಈಗ ಪಾಪ ಮಾಡಿದ ವ್ಯಕ್ತಿಯು ಯೇಸು ಸ್ವಾಮಿಯ ಬಳಿಗೆ ಬರಬೇಕು. ಹೌದಲ್ವಾ? ಹೌದು. ಯೇಸು ಸ್ವಾಮಿಯ ವಾಕ್ಯಕ್ಕೆ ವಿರೋಧವಾಗಿ ಕಟ್ಟಲ್ಪಟ್ಟ ಎಲ್ಲ ಸಂಗಾತಿಗಳು, ಅಂದರೆ ದೇವರ ವಾಕ್ಯಕ್ಕೆ ಆಧಾರವಿಲ್ಲದೆ ಕಟ್ಟಲ್ಪಟ್ಟ ಎಲ್ಲ ಸಂಗಾತಿಗಳು ಪಾಪವೇ. ಹೌದು. ಸೊ ಆ ಪಾಪದಿಂದ ನಾವು ಬರಲೇಬೇಕು, ಆ ಸಂಗಾತಿಗಳಿಂದ ನಾವು ಬೇರ್ಪಡಬೇಕು. ಹೌದು. ಅದು ಯಾವುದೆಂದು ನನಗೆ ತಿಳಿದಿರಬೇಕು. ಹೌದು, ಅದು ತಿಳಿದಿರಬೇಕಾದ್ರೆ ನಾವು ದೇವರ ವಾಕ್ಯನು ದಿನಾಲು ಓದುವವರು, ಧ್ಯಾನಿಸುವವರು ಆಗಬೇಕು. ಯಾಕಂದರೆ ನಾವು ದಿನಾಲು ಹಲ್ಲೆಲೂಯಾ ಓದಿದ ಹಾಗೆ ಹೊಸ ಹೊಂಡಬೇಕೇನೋ ಓದುವುದಾದರೆ ಹೊಸ ಹೊಂಡಬೇಕು ಪ್ರತಿಯೊಂದು ಪತ್ರಿಕೆಗಳಾಗಲಿ ಪ್ರತಿಯೊಂದು ಅಧ್ಯಾಯಗಳಾಗಲಿ ನಮ್ಮ ಪಾಪವನ್ನು ನಮಗೆ ಎತ್ತಿ ತೋರಿಸ್ತದೆ. ಅದು ಇವತ್ತು ಪಾಪವದಲ್ಲಿ ಜೀವಿಸುವವರು ನೀವು ನೋಡಿ, ಇವತ್ತು ಏನು ಚಾಪ್ಟರ್ ಓದಿದ್ದಾರೆ ಅವರು, ನಾನು ಕೀರ್ತನೆ ಓದಿದ್ದೇನೆ, ಜ್ಞಾನೋಕ್ತಿ ಓದಿದ್ದೇನೆ, ಒಳ್ಳೆ ಓದಬೇಕು, ವೆರಿ ಗುಡ್, ನಾವು ಕೀರ್ತನೆ ಓದಬೇಕು, ಜ್ಞಾನ ಓದಬೇಕು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಹೊಸ ಹೊಂಡಬೇಕೇನು ಓದುವವರು, ಪತ್ರಿಕೆಗಳು ಓದುವರಾಗಬೇಕು. ರೋಮಾಪುರದಿಂದ ಯೋನ ಪ್ರಕಟಣೆ ತನಕ ಈ ಪತ್ರಿಕೆ ದಿನಾಲು ನಾವು ಪ್ರತಿ ತಿಂಗಳು ಓದುವವರಾಗಬೇಕು. ಅಂದರೆ ನಾವು ವರ್ಷಕ್ಕೆ ಒಂದು ಸಾರಿ ಬೈಬಲ್ ಓದಿ ಮುಗಿಸಬೇಕು. ಈ ಪತ್ರಿಕೆಗಳು, ಈ ಹೊಸ ಹೊಂಡಕ್ಕೆ ತಿಂಗಳಿಗೆ ಒಂದು ಸಲವಾದರೂ ನಮಗೆ ಮುಗಿಸುವರಾಗಬೇಕು. ಅಂದರೆ ಓಲ್ಡ್ ಟೆಸ್ಟಮೆಂಟ್ ಪಾಪವನ್ನು ತೋರಿಸಿಕೊಡ್ತದೆ. ಹೌದು. ನ್ಯೂ ಟೆಸ್ಟಮೆಂಟ್ ಪಾಪವನ್ನು ಮುಚ್ಚುತ್ತದೆ. ಹೌದು. ಅಂದ್ರೆ ಪಾಪದ ಬಗ್ಗೆ ಪಶ್ಚಾತ್ತಾಪ, ಪಾಪವನ್ನು ಬಿಡುವುದು ಹೇಗೆ, ಪಾಪ ಮೇಲೆ ಜಯವನ್ನು ಹೊಂದುವುದು ಹೇಗೆ, ಅದು ತೋರಿಸಿಕೊಡುತ್ತದೆ. ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಪಾಪಗಳು, ಶಾಪಗಳು ಇವೆ. ಹೌದು. ಅದನ್ನು ನ್ಯೂ ಟೆಸ್ಟಮೆಂಟ್ ಗೆ ಬರುವಾಗ ನಾವು ಯಾವ ರೀತಿ ಪಾಪದಿಂದ ಬಿಡುಗಡೆಯಾಗಿದ್ದೇವೆ, ಅಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಏನು ಮಾಡಿದ್ದಾನೆಂಬ ನಂಬಿಕೆಗೆ ನಾನು ಬರುವಾಗ ನಮ್ಮ ಪಾಪಗಳು ಆಟೋಮೆಟಿಕ್ ಆಗಿ ನಮ್ಮಿಂದ ಬೇರ್ಪಡ್ತದೆ. ಹೌದು. ಪಾಪದ ನಾವು ಬೇರ್ಪಡ್ತೇವೆ. ಹೌದು. ಅದು ಇವತ್ತು ಅನೇಕ ದೇವರ ಮಕ್ಕಳು ಏನು ಮಾಡ್ತಾರೆ, ಈ ಹೊಸ ಮಡಕೆ ಈ ಪತ್ರಿಕೆಗಳು ಓದುವುದಿಲ್ಲ. ಯಾಕಂದರೆ ಒಬ್ಬ ದೇವರ ಸೇವಕರು ಹೇಳ್ತಾರೆ, ಪಾಪವು ನಮ್ಮನ್ನು ದೇವರ ವಾಕ್ಯದಿಂದ ದೂರ ಇಡ್ತದೆ ಅಂತೆ. ಯಾಕಂದರೆ ನಿಮ್ಮಲ್ಲಿ ಪಾಪ ಇರುವುದಾದರೆ, ಒಬ್ಬ ವ್ಯಕ್ತಿಯಲ್ಲಿ ಪಾಪ ಇರುತ್ತಾರೆ, ಅವನು ಪಾಪವನ್ನು ಪ್ರೀತಿಸಿದ್ದಾರೆ, ಅವನೇ ಬೈಬಲ್ ಓದುವಾಗ ಎಲ್ಲಿಂದ ನಿದ್ರೆ ಬರ್ತದೆ. ಅವನು ರಾತ್ರಿ 8 ಗಂಟೆ ನಿದ್ರೆ ಮಾಡಬಹುದು. ಅದೇ ಬೈಬಲ್ ಕೈ ಹಿಡ್ಕೊಂಡ್ರೆ ಅವನೆಂಥ ಗಾಢ ನಿದ್ರೆ ಮಾಡ್ತಾನೆ, ಆಕಳಿಸ. ಅದರ್ಥ ವಾಕ್ಯದಲ್ಲಿ ಜೀವ ಉಂಟು, ಅವನಿರೋ ಪಾಪ ಆ ವಾಕ್ಯವನ್ನು ಓದಲಿಕ್ಕೆ ಬಿಡುವುದಿಲ್ಲ. ಅದು ಯಾವ ಒಬ್ಬ ವ್ಯಕ್ತಿ, ಒಬ್ಬ ದೇವರ ಮಗ ವಾಕ್ಯಕ್ಕೆ ಓದೋದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತಾನೋ, ಒಳ್ಳೆಯ ಸಮಯ ವಾಕ್ಯ ಓದೋಕ್ಕೆ ಮುಂಜಾನೆಯ ಸಮಯ, ರಾತ್ರಿ ಮಲಗಿಂತ ಮೊದಲಿನ ಸಮಯ, ಸಾಯಂಕಾಲ, ಈ ಕೆಲವು ಸಮಯ ಒಳ್ಳೆಯ ಸಮಯ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಒಬ್ಬನ ಆರಿಸಿಕೊಳ್ಳುವುದರೆ ಅವನಲ್ಲಿರೋ ಪಾಪ ಆಟೋಮೆಟಿಕ್ಕಾಗಿ ಹೊರಗೆ ಹೋಗ್ತದೆ. ಯಾಕಂದರೆ ವಾಕ್ಯ ನಮ್ಮಲ್ಲಿ ಬಂದರೆ ಪಾಪ ಹೊರಗೆ ಹೋಗ್ತದೆ, ಪಾಪ ನಮ್ಮ ಒಳಗೆ ಬಂದರೆ ವಾಕ್ಯ ದೂರ ಇರ್ತದೆ ಅಂತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಾವು ವಾಕ್ಯವನ್ನು ಎಲ್ಲಕ್ಕಿಂತಲೂ ನಮ್ಮನ್ನು ಶುದ್ಧೀಕರಿಸುತ್ತದೆ. 1 ಪೇತ್ರ 1ನೇ ಅಧ್ಯಾಯ 23ನೇ ವಾಕ್ಯ, 22ನೇ ವಾಕ್ಯ. 1 ಪೇತ್ರ 1ನೇ ಅಧ್ಯಾಯ 22ನೇ ವಾಕ್ಯ, 22ನೇ ವಾಕ್ಯ. ನೀವು ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರ್ತಕ್ಕದ್ದು. ನೋಡಿ, ಹಾಗಾದರೆ ಸತ್ಯ ಉಪದೇಶಕ್ಕೆ ವಿಧೇಯರಾಗಿದ್ದರಿಂದ, ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರಿಂದ ನಮ್ಮ ಆತ್ಮವು ಶುದ್ಧವಾಗುವುದು. ಹೌದು. ಹಾಗಾದರೆ ಆತ್ಮ ಶುದ್ಧವಾಗುವುದು, ನಮ್ಮ ಪಾಪ ಪರಿಹಾರವಾಗುವುದು, ನಾನು ಪಾಪಿ ಎಂದು ಒಪ್ಪಿಕೊಳ್ಳುವುದು, ಪಾಪದಿಂದ ಬಿಡುಗಡೆಯಾಗಿರುವುದು ದೇವರ ವಾಕ್ಯದಿಂದಲೇ. ಹೌದಲ್ವಾ? ನಮ್ಮ ಪಾಪಗಳನ್ನು, ಕೆಲವರು ನಮ್ಮ ಪಾಪಗಳನ್ನು ಎಲ್ಲಿ ಹೇಳ್ತಾರೆ? ಯಾರ ಹತ್ರ ಹೋಗಿ ಹೇಳ್ತಾರೆ? ಯಾಜಕ ಹೋಗಿ ಹೇಳ್ತಾರೆ. ಅಲ್ಲ, ಯಾಜಕ ಹತ್ರ ಹೇಳ್ತಾರೆ, ಪಾಪಗಳನ್ನು ಹೇಳ್ತಾರೆ, ಕೌನ್ಸಿಲಿಂಗ್ ಅಲ್ಲಿ ಹೇಳ್ತಾರೆ. ಆದರೆ ಪಾಪ ಪರಿಹಾರವಾಗುವುದು ದೇವರ ವಾಕ್ಯದಿಂದ. ಯಾರು ಪಾಪವನ್ನು ಕೇಳಲಿಕ್ಕೆ ಕೂತ್ಕೊಂಡಿದ್ದಾರೋ ಅವರ ಪಾಪ ದೇವರ ವಾಕ್ಯ ಶುದ್ಧ ಮಾಡಿದೆ.
ಯಾರು ಪಾಪವನ್ನು ಹೇಳಲು ಮೊಣಕಾಲು ಊರಿದಾರ ಅವರ ಪಾಪಗಳು ಕೂಡ ದೇವರ ವಾಕ್ಯದಿಂದ ಶುದ್ಧವಾಗಿದೆ. ಹೌದು. ಹೌದಲ್ವಾ? ಹೌದು. ಇಬ್ಬರ ಪಾಪಗಳು ಹೌದು. ದೇವರು ತನ್ನ ವಾಕ್ಯವನ್ನು ಕಳಿಸಿ ಶುದ್ಧ ಮಾಡಿದ್ದಾರೆ. ಹೌದು. ಇದು ನಮಗೆ ಗೊತ್ತಿಲ್ಲ. ಹೌದು, ಅಂದ್ರೆ ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗ್ತಾರೋ ಆ ವಾಕ್ಯ ಏನ್ ಮಾಡ್ತದೆ, ಅವನ ಪಾಪದವನ್ನು ಶುದ್ಧಿ ಮಾಡ್ತದೆ. ಹಾಗಾದ್ರೆ ನಮ್ಮ ಪಾಪಗಳನ್ನು ಯಾರಿಗೆ ಹೇಳಿದ್ದರಿಂದ ಅದು ಶುದ್ಧವಾಗಲ್ಲ, ಬಿಲ್ಕುಲ್ ಆಗುದಿಲ್ಲ. ಯಾಕೆಂದ್ರೆ ದೇವರು ವಾಕ್ಯದಿಂದ ಶುದ್ಧ ಮಾಡುದು. ಹೌದು. ಹೌದಲ್ವಾ? ಹೌದು. ಮನೆಗೆ ನೀರನ್ನು ಚಿಮುಕಿಸಿದ್ರಿಂದ ಮನೆ ಶುದ್ಧ ಆಗುದಿಲ್ಲ. ಯಾಕೆಂದ್ರೆ ಈ ಮನೆ ಎಲ್ಲಿಂದ ಕಟ್ಟಿದೆ? ಕಲ್ಲಿನಿಂದ ಕಟ್ಟಿದೆ. ಹೌದು. ಕಲ್ಲಿಗೆ ಆತ್ಮವಿಲ್ಲ, ಅದು ಪರಲೋಕಕ್ಕೆ ಹೋಗಲ್ಲ. ಹೌದು. ಅದು ದೇವರ ವಾಕ್ಯ ನನ್ನ ಒಳಗೆ ಬರುವಾಗ ಆ ವಾಕ್ಯವು ನನ್ನನ್ನು ಶುದ್ಧ ಮಾಡುತ್ತದೆ. ವಾಕ್ಯ ಶುದ್ಧ ಮಾಡುತ್ತದೆ. ದೇವರು ಸೃಷ್ಟಿ ಮಾಡುವಾಗ ನೀರನ್ನು ಮಾತಿನಿಂದ ಸೃಷ್ಟಿ ಮಾಡಿದ. ನಾವೀಗ ನೀರನ್ನು ಚಿಮುಕಿಸಿ ಮನುಷ್ಯರನ್ನು ಶುದ್ಧಿ ಮಾಡ್ಲಿಕ್ಕೆ ನೋಡ್ತೇವೆ, ಅದು ಆಗುದಿಲ್ಲ. ಹೌದಲ್ವಾ? ನೀರನ್ನು ಚಿಮುಕಿಸಿ ಶುದ್ಧ ಮಾಡುತ್ತೇವೆ. ನೀರನ್ನು ಬಿಸಾಡಿದರೆ ಯಾರು ಶುದ್ಧವಾಗಲ್ಲ, ಹೌದಲ್ವಾ? ಒಳಗಿನ ಕೊಲೆ ಶುದ್ಧವಾಗುವುದಿಲ್ಲ, ಹೊರಗಿನ ಕೊಳೆ ಮಾತ್ರ ಶುದ್ಧವಾಗುತ್ತದೆ. ಅದಕ್ಕೋಸ್ಕರ ವಾಕ್ಯವನ್ನು ಸ್ವೀಕರಿಸುವಾಗ ವಾಕ್ಯವು ನಮ್ಮನ್ನು ಶುದ್ಧೀಕರಣ ಮಾಡ್ತದೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಪ್ರಿಯದ ಮಕ್ಕಳೇ, ನಿಮ್ಮ ಸನ್ಮಾರ್ಗ ತಪ್ಪಿಸಿದಾಗ ಯಾರಿಗೂ ಅವಕಾಶ ಕೊಡಬೇಡಿರಿ ಎಂಬುದಾಗಿ. ಯೇಸು ಕ್ರಿಸ್ತ ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಇವತ್ತು ಅನೇಕ ದೇವರ ಜನರು ಇವತ್ತು ಹೇಳ್ತಾರೆ, ಪಾಪವನ್ನು ಬಿಡಲಿಕ್ಕೆ ಆಗುವುದಿಲ್ಲ, ಪಾಪವನ್ನು ಬಿಟ್ಟಿದ್ರೆ ಹೇಗೆ ಜೀವಿಸುವುದು? ಅನೇಕ ಹೇಳ್ತಾರೆ, ಈ ಲೋಕ ತುಂಬ ಪಾಪದಲ್ಲಿ ಅನೇಕರು ಹೇಳ್ತಾರೆ, ಯವನಸ್ಥರು ಹೇಳ್ತಾರೆ, ನಾವು ಈ ಯವನ ಪ್ರಾಯದಲ್ಲಿ ಪಾಪ ಮಾಡಿದ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದೇ ಅನೇಕರು ಇವತ್ತು ಪ್ರಶ್ನೆ ಆಗ್ತಾರೆ. ದಾವೀದನು ಹೇಳ್ತಾನೆ, ಕೀರ್ತನೆ 119ನೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ, ಎಷ್ಟು ಓದಿ ನೋಡಿ, ಕೀರ್ತನೆ 119ನೇ ಕೀರ್ತನೆಯಲ್ಲಿ 9ನೇ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ಒಬ್ಬ ಯವನಸ್ಥನು ಶುದ್ಧನಾಗಿ ನಡೆಯುವುದು ಯಾವುದರಿಂದಲೇ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅದೀಗ ಯವನಸ್ಥರು ಏನು ಹೇಳ್ತಾರೆ? ಈ ಯವನ ಓದಿ 119. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಇವತ್ತು ನೀವು ಈ ಪ್ರಶ್ನೆ ಕೇಳಿ ಯಾರು ಹೇಳ್ತಾರಾ? ಇವತ್ತು ಯವನಿಸುತ್ತೆ, ಏಕೆ ಈ ಯವನ ಪ್ರಾಯದಲ್ಲಿ ರಕ್ತ ಬಿಸಿ ಉಂಟು, ಈ ಲೋಕದಲ್ಲಿ ಶುದ್ಧ? ಅದೇ ದಾವೀದ ಹೇಳ್ತಾನೆ, ಮನಸ್ಸು ಮಾಡುವುದಾದರೆ. ಇವತ್ತು ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಪ್ರಿಯದ ಮಕ್ಕಳೇ, ನಿಮ್ಮ ಸನ್ಮಾರ್ಗ ತಪ್ಪಿಸಿದ ಯಾರು ಅಂದರೆ ಕೆಲವರು ಈ ಸನ್ಮಾರ್ಗದ ಮಾರ್ಗ ಎಂದರೇನು? ವಾಕ್ಯದ ಪ್ರಕಾರ ನಡೆಯುವ ಮಾರ್ಗವೇ ಸನ್ಮಾರ್ಗ. ಅನೇಕರು ಹೇಳ್ತಾರೆ, ಈ ಯವನ ಪ್ರಾಯದಲ್ಲಿ ಇನ್ನೂ ಪಾಪವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಯವನ ಪ್ರಾಯದ ಅನೇಕ ದೇವರ ಮಕ್ಕಳು ಡ್ರಿಂಕ್ಸ್ ಮಾಡ್ತಾರೆ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಾಡಿ ಎಲ್ಲ ಥರದ ಪಾಪವನ್ನು ಮಾಡ್ತಾರೆ. ಅವರು ಬಿಲೀವರ್, ಅವರು ಒಳ್ಳೆಯ ಆರಾಧನೆ ಮಾಡ್ತಾರೆ. ಈಗ ಒಳ್ಳೆಯ ಕಾಯಿನಲ್ಲಿ ಯವನಸ್ಥರಿರ್ತಾರೆ, ನೀವು ಪರಿಶೋಧನಿಸ್ತಾರೆ, ಅವರು ಎಲ್ಲವನ್ನು ಮಾಡ್ತಾರೆ. ಮತ್ತು ಸಾಧ್ಯ ಉಂಟು. ಆದರೆ ದಾವೀದ ಹೇಳ್ತಾನೆ, ಒಬ್ಬ ಯವನಸ್ಥರು ಶುದ್ಧನಾಗಿ ಜೀವಿಸಿದೆ ಅಂದರೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಆದರೆ ಈ ಬೋಧನೆಯನ್ನು ಅನೇಕರು ಸರಿಯಲ್ಲ ಹೇಳ್ತಾರೆ. ಅದಕ್ಕೆ ಅಪೊಸ್ತಲರು ಹೇಳ್ತಾನೆ, ಪ್ರಿಯದ ನನ್ನ ಮಕ್ಕಳೇ, ನಿಮ್ಮ ಸನ್ಮಾರ್ಗ ತಪ್ಪಿಸಿದ. ಸನ್ಮಾರ್ಗ ಅಂದ್ರೇನು? ನಾವು ಯೇಸು ನೆಲೆಗೊಳ್ಳುವುದಾದರೆ ಪಾಪವನ್ನು ಮಾಡುವರಾಗಬಾರ್ದು, ಪಾಪದ ಹಾಗೆ ಮಾಡಬೇಕು. ಮತ್ತು ಯೇಸು ಕ್ರಿಸ್ತ ನೀತಿವಂತನಾಗಿದೆ, ಹಾಗೆ ಯೇಸು ನೀತಿ ಅನುಸರಿಸಿದ್ರೆ ನಾವು ನೀತಿವಂತರಾಗುತ್ತೇವೆ. ಹಾಗಾದ್ರೆ ಯೇಸು ಕ್ರಿಸ್ತರ ಮುಖಾಂತರ ಮಾತ್ರ ನಾವು ನೀತಿವಂತರಾಗಲು ಸಾಧ್ಯ, ಪಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯವಾಗ್ತದೆ. ಮತ್ತೆ ಅಲ್ಲಿ ಹೇಳ್ತಾರೆ, ಪಾಪ ಮಾಡುವನು ಸೈತನ ಹುಟ್ಟಿದವನಾಗಿದೆ. ನೋಡಿ, ಯಾರು ಪಾಪ ಮಾಡ್ತಾರೋ ಅವರು ಸೈತನ ಮಕ್ಕಳಿರ್ತಾರೆ ಯವನನು. ಅದೇ ದೇವನ ಹುಟ್ಟಿದವನು ಪಾಪವನ್ನು ಮಾಡುವುದಿಲ್ಲ, ಅವನು ನಿರ್ಧಾರ ಮಾಡುವುದಿಲ್ಲ. ಅವನಿಗೆ ದೇವರ ಆತ್ಮನು, ದೇವರ ವಾಕ್ಯವನಿಗೆ ಪಾಪ ಬಗ್ಗೆ ಎಚ್ಚರಿಕೆ ಕೊಡುತ್ತದೆ. ಇಲ್ಲಿ ಒಂದು ವಾಕ್ಯ ಉಂಟು ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ 40ನೇ ಅಧ್ಯಾಯ 29ನೇ ವಾಕ್ಯ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಂಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು. ನೋಡಿ, ನಮಗೆ ಈಗ ಯುವಕರು ಇಂಪಾರ್ಟೆಂಟ್ ಅಲ್ಲ, ಸಂಗೀತ ವಾದ್ಯ ಬಾರಿಸುವವರು ಎಷ್ಟೋ ಒಳ್ಳೆ ಸ್ವರ ಇರಲಿ, ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಯಾವ ಯವನಸ್ಥಿರಬೇಕು? ಯೆಹೋವನನ್ನು ನಿರೀಕ್ಷಿಸುವವರ ಯವನಸ್ಥಿರಬೇಕು. ಸಂಪೂರ್ಣವಾಗಿ ಯೆಹೋವನ ದೇವರಿಗೋಸ್ಕರ ನಾನು ಮಾಡ್ತೇನೆ. ಆರಾಧನೆ ಎಂದರೆ ಏನು? ಕೀಬೋರ್ಡ್ ಬಾರಿಸುವುದು, ವಾದ್ಯ ಸಂಗೀತ ಮಾಡುವುದು, ಬೊಬ್ಬೆ ಹೊಡುವುದು ಆರಾಧನೆ ಇಲ್ಲ. ದೇವರ ವಾಕ್ಯಕ್ಕೆ ಅಧೀನರಾಗುವುದೇ ಯೆಹೋವನನ್ನು ನಿರೀಕ್ಷಿಸುವುದೇ.
ಅದು ಆರಾಧನೆ. ಹೌದು. ಅದನ್ನು ತೆಗೆದುಕೊಂಡು ಕೀಬೋರ್ಡ್ ಬಾರಿಸಿದರೆ ಅವನು ಖಾಲಿ ಕೀಬೋರ್ಡ್ ಮೇಲೆ ಕೈ ಇಟ್ಟರೆ ಸಾಕು, ದೇವರ ಮಹಿಮೆ ಇಳಿದು ದೇವರ ಅಭಿಷೇಕವು ಇಳಿದು ಬರುತ್ತದೆ. ದೇವರಿಗೆ ಸಮರ್ಪಣೆ ಬೇಕು. ಹೌದು. ಸ್ವರ ಒಳ್ಳೇದಿರಬಹುದು, ಆದ್ರೆ ಜೀವಿತ ಒಳ್ಳೇದಿಲ್ಲ. ಹೌದು. ಅವನು ಎಷ್ಟು ಒಳ್ಳೆ ಮ್ಯೂಸಿಷಿಯನ್ ಆಗಿರಬಹುದು, ಹೌದು, ಸೂಪರ್ ಅವನು ಕೀಬೋರ್ಡ್ ಬಾರಿಸುವಾಗ ಗಿಟಾರ್ ಬಾರಿಸುವಾಗ ಸ್ವಲ್ಪವೂ ಮಿಸ್ಟೇಕ್ ಆಗಲ್ಲ. ಆದರೆ ಜೀವಿತ ಇಲ್ಲದಿದ್ದರೆ, ಸಮರ್ಪಣೆ ಇಲ್ಲದಿದ್ದರೆ ಖಾಲಿ ಅದು ಹೊರಗಿನ ತೋರಿಕೆಗೆ ಮಾತ್ರ ನಡೆಸ್ತದೆ. ನೋಡಿ ದೇವರು ಹೇಳ್ತಾನೆ ನೋಡಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಂಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು. ನೋಡಿ, ಆರಾಧನೆ ಮಾಡಿ ಸ್ತುತಿ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಸಮಸ್ಯೆ ಬಂದರೆ ಫೇಸ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಯಾರಾದರೂ ಸೇವಕರು ಇದು ಮಾಡುವುದು ತಪ್ಪು ಅಂತ ತಿದ್ದಿದರೆ ನಾಳೆ ಅವನು ಕೀಬೋರ್ಡಿಗೆ ಬರಲ್ಲ, ಡ್ರಮ್ಮಿಗೆ ಬರಲ್ಲ, ಬಿಟ್ಟು ಹೋಗ್ತಾನೆ ಅವ. ಅಂಥವರು ದೇವರಿಗೆ ಮುಖ್ಯವಲ್ಲ. ತಿದ್ದುವಾಗ ತಿದ್ದಲೇಬೇಕು, ಖಂಡಿಸುವಾಗ ಖಂಡಿಸಲೇಬೇಕು, ಸೇವಕರು ಹೇಳುವಾಗ ಕೇಳಲೇಬೇಕು. ದೇವರಿಗೆ ಸ್ವರ ಇಂಪಾರ್ಟೆಂಟ್ ಅಲ್ಲ, ದೇವರಿಗೆ ಜೀವಿತ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ದೇವರಿಗೆ ಏನ್ ಬೇಕು? ಜೀವಿತ. ಒಳ್ಳೆ ಒಳ್ಳೆ ಮ್ಯೂಸಿಷಿಯನ್ ಇರಬಹುದು, ಅದ್ರ ಜೀವಿತ ಇಲ್ಲದಿದ್ರೆ ಏನು ಪ್ರಯೋಜನ? ಗಂಟೆ ಬಾರಿಸಿದ್ರು ಸಹ ದೇವರ ಮಹಿಮೆ. ಎಲ್ಲಾ ಸಂಗಾತಿಗಳು ಇಟ್ಟುಕೊಂಡು, ಎಲ್ಲಾ ತರದ ವ್ಯಾಭಿಚಾರದ ಸಂಗಾತಿಗಳನ್ನು ಇಟ್ಟುಕೊಂಡು, ಎಲ್ಲಾ ಮಜಾ ಗಮ್ಮತ್ ಎಲ್ಲವನ್ನು ಇಟ್ಟುಕೊಂಡು, ಎಲ್ಲಾ ಬೀಡಿ ಸಿಗರೇಟ್ ಅನ್ನು ಇಟ್ಟುಕೊಂಡು ದೇವರ ಪ್ರಸನ್ನತೆಯ ಜಾಗಕ್ಕೆ ಹೋದರೆ ನಾನು ದೇವರಿಗೆ ಲೆಕ್ಕ ಕೊಡಬೇಕು. ಹೌದು. ತರುಣರು ನಮಗೆ ಇಂಪಾರ್ಟೆಂಟ್ ಅಲ್ಲ, ಯುವಕರು ನನಗೆ ಇಂಪಾರ್ಟೆಂಟ್ ಅಲ್ಲ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲ. ಈಗ ಅವನು 80 ವರ್ಷದವನಾಗಲಿ, 90 ವರ್ಷದವನಾಗಲಿ, 100 ವರ್ಷನಾಗಲಿ, ಅವನು ಯೆಹೋವನನ್ನು ನಿರೀಕ್ಷಿಸುವುದಾದ್ರೆ ಅವನು ಕೀಬೋರ್ಡ್ ನಿಂತರೆ ಸಾಕು, ದೇವರ ಮಹಿಮೆ ಇಳಿದು ಬರ್ತದೆ. ಆಮೆನ್. ಆಮೆನ್. ಇಂಥವರು ದೇವರಿಗೆ ಬೇಕಾಗಿದೆ. ನಾವು ಏನು ಮಾಡ್ತಾರೆ, ಯೌವನಸ್ಥರನ್ನು ತೆಗೆದುಕೊಳ್ತೇವೆ, ಒಳ್ಳೆ ಸ್ವರ ಇದ್ದವನು ತಿರಸ್ಕೊಳ್ತೇವೆ. ಆದರೆ ಅವನು ಯೆಹೋವನನ್ನು ನಿರೀಕ್ಷಿಸ್ತಾನೋ, ಎಲ್ಲಾ ಸಂಗಾತಿಗಳಲ್ಲಿ ಯೆಹೋವನಲ್ಲಿ ಇದ್ದಾನೋ, ಅವನ ಪ್ರಾರ್ಥನೆ ಜೀವಿತ ಉಂಟು, ನಾವು ನೋಡಿಕೊಳ್ಳಬೇಕಾದ್ರೆ. ದೇವರಿಗೆ ಸ್ವರ ಇಂಪಾರ್ಟೆಂಟ್ ಅಲ್ಲ, ದೇವರಿಗೆ ಕೀಬೋರ್ಡ್ ಇಂಪಾರ್ಟೆಂಟ್ ಅಲ್ಲ, ಗಿಟಾರ್ ಇಂಪಾರ್ಟೆಂಟ್ ಅಲ್ಲ. ಆದರೆ ನನ್ನ ಜೀವಿತವೇ ಒಂದು ದೇವರಿಗೆ ಆರಾಧನಾ ಮಾಡ. 24 ಗಂಟೆ ನನ್ನ ಬಾಯಿಯಲ್ಲಿ ದೇವರ ಸ್ತೋತ್ರ ಇರಬೇಕು. ಖಾಲಿ ಸ್ಟೇಜಲ್ಲಿ ಹೋದ ಕೂಡಲೇ ಸಂಗೀತ, ವಾಕ್ಯ ಕೇಳುವಾಗ ಹಿಂದ್ಗಡೆ ಹೋಗಿ ಏನು ಮಾಡ್ತಾರೆ, ಮೊಬೈಲಲ್ಲಿ ಆಟ ಆಡ್ತಾರೆ. ಅಂಥವ್ರು ದೇವರಿಗೆ ಬೇಡ. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು. ನೋಡಿ, ಅದು ಇಲ್ಲಿ ಹೇಳ್ತದೆ, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಈಗ ಯೌವನಸ್ಥರು ಯಾವ ಯೌವನಸ್ಥರು ಬೇಕು? ಯೆಹೋವನನ್ನು ನಿರೀಕ್ಷಿಸುವ ಯೌವನಸ್ಥರೇ ಬೇಕು. ದೇವ ಸೇವಕರು ತಿದ್ದುವಾಗ ಅದನ್ನು ತಿದ್ದುಪಡಿಸುವ ಸೇವಕರೇ ಬೇಕು. ಸ್ವಲ್ಪ ತಿದ್ದಿದ ಕೂಡಲೇ ಕೀಬೋರ್ಡ್ ಬಿಟ್ಟೆ ಹೋಗ್ತಾನೆ, ಡ್ರಮ್ಸ್ ಬಿಟ್ಟೆ ಹೋಗ್ತಾನೆ. ಅಂತರಿಗೆ ದೇವರಿಗೆ ಬೇಡ. ಅಹಂಕಾರಿಗಳು ದೇವರ ಆರಾಧನೆಗೆ ಬೇಡ. ದೇವರ ವಾಕ್ಯವೇ ಆಧಾರ, ದೇವರ ವಾಕ್ಯವೇ ಆರಾಧನೆ. ದೇವ ಸೇವಕರು ಹೇಳುವಾಗ ಆ ಮಾತಿಗೆ ವಿಧೇಯರಾಗುವುದೇ ಆರಾಧನೆ. ಅಂತ ಯುವಕರು ಯಾರಿಗೆ ಬೇಕು? ದೇವರಿಗೆ ಬೇಕು. ಯೆಹೋವನನ್ನು ನಿರೀಕ್ಷಿಸುವ ಯುವಕರು ದೇವರಿಗೆ ಬೇಕಾಗಿದೆ. ಅಂತ ಯುವಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲವನ್ನು ತೆಗೆದುಕೊಂಡು ನಾವು ಸ್ಟೇಜಿಗೆ ಬರುವುದಾದ್ರೆ ಏನು ಪ್ರಯೋಜನ? ದೇವರ ಮಹಿಮೆಯಲ್ಲಿ ಕಣ್ಣಿಗೆ, ಅದಕ್ಕೋಸ್ಕರ ದೇವರ ಮಹಿಮೆ ಕಣ್ಣಿಗೆ ಸಾಧ್ಯವಿಲ್ಲ. ಸ್ವಲ್ಪ ಇನ್ಫ್ಲುಯೆನ್ಸ್ ಇದ್ದರೆ ಆ ಮಕ್ಕಳಿಗೆ ಮೇಲೆ ಇಡ್ತಾರೆ. ಆದರೆ ಒಬ್ಬ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಆರಾಧನೆಗೆ ಬರೋ ವ್ಯಕ್ತಿಗೆ, ಆ ಯುವಕನಿಗೆ ಚಾನ್ಸೇ ಕೊಡುವುದಿಲ್ಲ. ಅದಕ್ಕೋಸ್ಕರ ಯೆಹೋವನನ್ನು ನಿರೀಕ್ಷಿಸುವ ಯುವಕರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಮತ್ತು ಯಾರು ಪರಿಶುದ್ಧರಾಗಿ ಜೀವಿಸುತ್ತವರು, ಯಾಕಂದ್ರೆ ಅಪೊಸ್ತಲ ಯೋಹನ ಹೇಳ್ತಾನೆ, ಪ್ರಿಯದ ಮಕ್ಕಳೇ, ಟ್ಯಾಲೆಂಟ್ ನೋಡಬಾರ್ದು ನಾವು, ಅವನ ಜೀವಿತವನ್ನು ನೋಡಬೇಕು, ಅವನ ನಡೆಗಳನ್ನು ನೋಡಬೇಕು. ನಾನು ಒಂದು ಸಲ ನೋಡಿದೆ, ದೇವರ ವಾಕ್ಯವು ದೇವ ಸೇವಕರು ಇಷ್ಟು ಒಳ್ಳೆಯದನ್ನು ಕೊಟ್ಟು ಹೊರಗೆ ಬರುವಾಗ ಊಟದ ಲೈನಲ್ಲಿ ಏನೆಲ್ಲ ಮಾತಾಡ್ತಾರೆ ನೋಡಿ. ಅಷ್ಟು ದೇವರ ವಾಕ್ಯ ಕೊಟ್ಟರು. ಆ ದೇವರ ವಾಕ್ಯ ನಮ್ಮ ಒಳಗೆ ಹೋಗುವಾಗ ನಾವು ಅಭಿಷೇಕದಿಂದ ತುಂಬಬೇಕು. ಹೇಗೆ ನಾವು ಒಂದು ಪಿಕ್ಚರ್ ಟಾಕೀಸಿನಲ್ಲಿ ಒಂದು ಜಗಳದ ಪಿಕ್ಚರ್ ನೋಡಿ ಹೊರಗೆ ಬರುವಾಗ ಆ ಸ್ಪಿರಿಟ್ ತೆಗೆದುಕೊಂಡು ಹೊರಗೆ ಬಂದು ಅವನು ಫೈಟಿಂಗ್ ಆಕಾರದಲ್ಲಿ ಆಕ್ಟಿಂಗ್ ಮಾಡ್ತಾನೆ, ಅದೇ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳಿಕೊಂಡು ನಾವು ಹೊರಗೆ ಹೊರಬಾಗ ದೇವರ ವಾಕ್ಯದ ಅದು ಪರಿಶುದ್ಧತೆ ನನ್ನಲ್ಲಿ ನೋಡಬೇಕು. ನಾವು ಜನರು ನೋಡಬೇಕು. ಊಟದ ಲೈನಲ್ಲಿ ನಿಲ್ಲುವಾಗ ಆ ಪರಿಶುದ್ಧತೆ
ನೋಡ್ಬೇಕು, ಆ ವಾಕ್ಯ ಕಾರ್ಯ ಮಾಡಬೇಕು. ಅದಕ್ಕೋಸ್ಕರ ಜಮಖಂಡಿ ಪಾಸ್ಟರ್ ಎಷ್ಟೋ ಸಲ ಹೇಳ್ತಾರೆ, ನಾನು ಎಷ್ಟೆಷ್ಟು ಒಳ್ಳೆಯ ವಾಕ್ಯವನ್ನು ತೆಗೆದುಕೊಂಡು ಬರ್ತೇನೆ, ಆದ್ರೆ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಊಟ ಮಾಡಲು ಬಂದವರು ಕೈ ತೊಳೆಯಲಿಲ್ಲ. ಹೌದಲ್ವಾ? ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಬಂದವರು ತನ್ನ ಜೀವಿತವನ್ನು ಒಪ್ಪಿಸಿಕೊಂಡು, ದೇವರೇ ಇವತ್ತು ದೇವರ ಸೇವಕರ ಮುಖಾಂತರ ನನ್ನ ಸಂಗಡ ಮಾತನಾಡು ಎಂದು ಬರುವುದಿಲ್ಲ. ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡು ಸುಮ್ಮನೆ ಒಂದು ಬರಬೇಕಲ್ಲ, ಆ ಒಂದು ಇದಕ್ಕೆ ಮಾತ್ರ ಬರ್ತಾರೆ. ಆದರೆ ಯಾರಾದರೂ ದೇವರೇ ನಾನು ಇವತ್ತು ನಿನ್ನ ಸನ್ನಿಧಾನಕ್ಕೆ ಬರುತ್ತೇನೆ, ನನ್ನ ಜೀವಿತಕ್ಕೆ ನೀನು ಮಾತನಾಡಬೇಕು, ನನ್ನ ಪರಿಸ್ಥಿತಿಗೆ ನೀನು ಮಾತನಾಡಬೇಕು, ನನ್ನ ಕಷ್ಟಗಳಿಗೆ ನೀನು ಮಾತನಾಡಬೇಕು, ನನ್ನ ಎಲ್ಲ ಸಮಸ್ಯೆಗಳಿಂದ ಮಾತನಾಡಬೇಕು. ಯಾಕೆ ನನ್ನ ಜೀವಿತದಲ್ಲಿ ಒಂದು ಕೆಲಸವಾಗಲ್ಲ? ಯಾಕೆ ನಾನು ಇಷ್ಟು ಕಲ್ತರೂ ನನಗೆ ಮಾರ್ಗಗಳು ತೆರೆಯಲ್ಲ? ದೇವರೇ ನಿನ್ನ ಸೇವಕನ ಮುಖಾಂತರ ನನಗೆ ಮಾತನಾಡು ಅಂದರೆ ಖಂಡಿತವಾಗಿ ಮಾತನಾಡ್ತಾನೆ. ಯಾರು ವಾಕ್ಯವನ್ನು ತೆಗೆದುಕೊಂಡು ಬಂದಿದ್ದಾರೋ ಅವರಿಗೆ ಮಾತನಾಡಲು ಬಾಯಿ ಓಪನ್ ಆಗುತ್ತದೆ. ಹೌದಲ್ವ? ಹೌದು. ಎಷ್ಟೋ ಸೇವಕರು ಹೇಳ್ತಾರೆ, ನಾನು ಇಷ್ಟು ಒಳ್ಳೆ ಪ್ರಿಪರೇಷನ್ ಮಾಡಿ 4-5 ಗಂಟೆ ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ದೇವರ ವಾಕ್ಯದ ಸಂದೇಶವನ್ನು ತೆಗೆದುಕೊಂಡು ಬರುವಾಗ ನಿಲ್ಲುವಾಗಲೇ ನನ್ನ ಬಾಯಿ ಮುಚ್ಚಲ್ಪಡ್ತದೆ. ಯಾಕೆ? ವಾಕ್ಯ ಕೇಳಲಿಕ್ಕೆ ಬಂದವರು ಪರಿಶುದ್ಧತೆಯಿಂದ ಬರಲಿಲ್ಲ, ಆಸಕ್ತಿ ಇಲ್ಲ. ವಾಕ್ಯ ಕೇಳಬೇಕು, ದೇವರೇ ನನ್ನ ಸಂಗಡ ಮಾತನಾಡಿದ್ದು ಯಾರು ಬರಲಿಲ್ಲ. ಯಾಕಂದ್ರೆ ಯಾರಿಗೂ ದೇವರು ಮಾತನಾಡುವುದು ಬೇಡ. ಅಂದ್ರೆ ಪಾಪ ಖಂಡಿಸ್ಲಿಕ್ಕೆ ಬೇಡ. ಮೇನ್ ಆಗಿ ಅಂದರೆ ಪಾಪ, ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ಪಾಪ ಮಾಡುವವನು ಸೈತನಿಂದ ಹುಟ್ಟಿದವನಾಗಿದ್ದಾನೆ. ಅಪೊಸ್ತಲ ಹೇಳ್ತಾನೆ, ಪಾಪ ಮಾಡುವವನು ಸೈತ ಹುಟ್ಟಿದವನಾಗಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಬಂದು ಸೈತನಕ್ಕೆಲ್ಲ ಲಯ ಮಾಡೋದಕ್ಕೋಸ್ಕರ ಈಗ ದೇವರ ಸೇವಕರು ಅಭಿಷೇಕ್ತ ಮಾತನಾಡುವ ಇವರ ಪಾಪ ಖಂಡಿಸಲ್ಪಡ್ತದೆ, ಇವರ ದುರಾತ್ಮ ಬಿಟ್ಟು ಹೋಗ್ತದೆ. ಅದಕ್ಕೆ ಇವರಿಗೆ ಬೇಡ. ಅಂದರೆ ಇವರು ಸೋಮವಾರದಿಂದ ಶನಿವಾರ ತನಕ ಪಾಪದ ಜೀವಿಸಿದ್ದಾರೆ. ಪಾಪದ ಒಟ್ಟಿಗೆ ದುರಾತ್ಮ ಬಂದಿದೆ ಇವರೊಟ್ಟಿಗೆ. ಈ ದುರಾತ್ಮ ಏನು ಮಾಡ್ತಾರೆ? ಅವರಿಗೆ ವಾಕ್ಯ ಕೇಳಲಿಕ್ಕೆ ಬಂದಿದೆ. ವಾಕ್ಯ ಕೇಳಿದ್ರೆ ದುರಾತ್ಮ ವಾಕ್ಯ ಕೇಳುವಾಗ ಬಿಟ್ಟು ಹೋಗ್ತದೆ. ಅದಕ್ಕೆ ಇವತ್ತು ಏನಾಗಿದೆ, ಅನೇಕ ಸಭೆಗಳಲ್ಲಿ ದೇವರ ಮಕ್ಕಳಿಗೆ ವಾಕ್ಯದ ಮೇಲೆ ಹಸಿವೆ ಇಲ್ಲ. ದೇವರ ಸೇವಕರು ಪ್ರೇಯರ್ ಮಾಡುವುದಿಲ್ಲ. ಯಾರಿಗೆ ಹಸಿವೆ ಉಂಟು ಅವರು ಮಾತ್ರ ಮಾಡ್ತಾರೆ, ತಮ್ಮ ಸೇವಕರ ಪ್ರಾರ್ಥನೆ, ದೇವರೇ ತಮ್ಮ ಸೇವಕರ ಮುಖ ನೀನು ಮಾತನಾಡು, ತನ್ನ ಪಾಪನ ಖಂಡಿಸುವಂತೆ ನೀನು ಉಪಯೋಗ ಮಾಡೋದು ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ವಾಕ್ಯವನ್ನು ಸ್ವೀಕಾರ ಮಾಡ್ತಾರೆ. ಮತ್ತು ಯಾರು ವಾಕ್ಯವನ್ನು ಸ್ವೀಕಾರ ಮಾಡ್ತಾರೆ ಅವರಲ್ಲಿ ವಾಕ್ಯ ಕಾರ್ಯವಾಗ್ತದೆ. ಯಾಕಂದರೆ ಅಪೊಸ್ತಲ ಪೌಲನು ಹೇಳ್ತಾನೆ, 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಓದಿ ನೋಡೋಣ. 1 ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. 1 ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವನ್ನೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ, ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಆಮೇಲೆ ನೋಡಿ, ಅಪೊಸ್ತಲ ಪೌಲನು ಈ ಸಭೆಗೆ ಸಂತೋಷ ಪಡ್ತಾನೆ. ಯಾಕಂದರೆ ಈ ಸಭೆಯವರು ಅಪೊಸ್ತಲ ಪೌಲನು ಕೊಡುವ ವಾಕ್ಯವನ್ನು ಮನುಷ್ಯನ ವಾಕ್ಯ ಅಲ್ಲ, ದೇವರ ವಾಕ್ಯವೊಂದೇ ಅವ್ರು ಅಂಗೀಕಾರ ಮಾಡಿದ ನಿಮಿತ್ತವಾಗಿ ಆ ವಾಕ್ಯ ಅವರಲ್ಲಿ ಕಾರ್ಯ ಮಾಡಿತು. ಆ ವಾಕ್ಯ ಅವರನ್ನು ಬಿಡುಗಡೆ ಮಾಡಿತು. ಆ ವಾಕ್ಯ ಅವರ ರೋಗವನ್ನು ಗುಣ ಮಾಡಿತು. ಆ ವಾಕ್ಯ ಅವರನ್ನು ಪವಿತ್ರ ತುಂಬಿಸಿತು. ಇವತ್ತು ಈ ಆಶಿವೆ ಅನೇಕ ದೇವರ ಮಕ್ಕಳಿರುವುದಿಲ್ಲ, ದೇವರ ಮಕ್ಕಳಿಗೂ ಇಲ್ಲ. ಎಷ್ಟೋ ಜನ ಸೇವಕರು ಕೂಡ ಹೇಳಿದ್ದಾರೆ, ಎಲ್ಲ ನಂಬಿದ್ರೆ ಆಗ್ತದ ಬ್ರದರ್, ಎಲ್ಲ ನಂಬಿದ್ರೆ ಆಗ್ತದೆ. ಯಾವಾಗ ಎಲ್ಲವನ್ನು ನಂಬಬೇಕು? ಇದು ದೇವರ ವಾಕ್ಯವೇ. ಹೌದು, ನಾನು ಬಿಡುಗಡೆ ಮಾಡುವುದು ದೇವರ ವಾಕ್ಯವೇ. ಎಷ್ಟೋ ದೇವ ಸೇವಕರುಗಳಿದ್ದಾರೆ, ದೇವರ ವಾಕ್ಯವಿದು ಹೇಳ್ತಾರೆ. ಅದು ಹೊರಗೆ ಬಂದ ಮೇಲೆ ಎಲ್ಲ ನಂಬಬೇಡ, ಅದು ಎಲ್ಲ ನಂಬಿದ್ರೆ ಆಗುವುದಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಎಂದು ನೀನು ಹೇಳ್ತೀರಿ, ಹೊರಗೆ ಬಂದ ಮೇಲೆ ಮನುಷ್ಯರ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ಓದಿದ ಕೂಡ್ಲೇನೆ ಇದು ಮನುಷ್ಯರ ವಾಕ್ಯ ಅಂತ ಹೇಳ್ಬೇಕು. ಮನುಷ್ಯರ ಹತ್ರ ಆಟ ಆಡಬಾರ್ದು, ದೇವರ ಹತ್ರ ಆಟ ಆಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಸೇವಕನಾಗಲಿ ಅಲ್ಲಿ ನಿಲ್ಲುವಾಗ ನಾನು ದೇವರ ವಾಕ್ಯವನ್ನು ತೆಗೆದುಕೊಂಡು ನಿಂತಿದ್ದೇನೆ. ದೇವರೇ ನನ್ನ ಸಂಗಡ ಮಾತನಾಡು, ನನ್ನ ಬಾಯಿಂದ ಹೊರಡುವ ಮಾತುಗಳು ಇವತ್ತು ಜನರಿಗೆ ಆಶೀರ್ವಾದವಾಗಲಿ, ಡೆಲಿವರೆನ್ಸ್ ಆಗಲಿ, ಹೀಲಿಂಗ್ ಆಗಲಿ ಹೇಳಬೇಕು. ಎಷ್ಟೋ ಸೇವಕರು, ಯಾಜಕರು ಇದು ವಾಕ್ಯ ದೇವರದಿಂದ ನಂಬಲ್ಲ. ಯಾವಾಗ ಅವರು ಇದು ದೇವರೆಂದು ನಂಬುತ್ತಾರೋ, ಸಂಪೂರ್ಣ ಇದರಲ್ಲೇ ನಂಬಿಕೆ ಇಟ್ಟು ಜೀವಿಸುತ್ತಾರೋ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ.
ಆ ವಾಕ್ಯ ಅವರಿಗೆ ಕಾರ್ಯ ಮಾಡ್ತದೆ, ಅವಾಗ ಕಾರ್ಯ ಮಾಡ್ತದೆ. ದೇವರ ಸೇವೆ ಕೈ ಹಿಡದೆ ರೋಗ ಗುಣ ಆಗ್ತದೆ, ಕೈ ಹಿಡದೆ ಪವಿತ್ರ ಅವ್ರ ಮೇಲೆ ಬರ್ತದೆ. ನೋಡಿ ನಾವು ಅಪೊಸ್ತಲ ಪೇತ್ರನು ಆ ಒಂದು ಕೊರ್ನೆಲ್ಯನ ಮನೆಗೆ ಬಂದು ಪ್ರಸಂಗ ಮಾಡುವಾಗ, ಆ ಪ್ರಸಂಗ ಮಾಡುವಾಗಲೇ ಕೈ ಹಿಡದೆ ಅವನ ಪವಿತ್ರ ಇಳಿದು ಬಂದ. ಇವತ್ತು ಯಾರು ಈ ತೆಸಲೋನಿಕ ಸಭೆ ಹಾಗೆ ದೇವರ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ, ದೇವರೇ ತನ್ನ ಸೇವಕರನ್ನು ಅಭಿಷೇಕಿಸು, ಅವರ ಬಾಯಿಯಿಂದ ನೀನು ಮಾತನಾಡೋದು ಯಾರು ಹಾಗೆ ಪ್ರಾರ್ಥನೆ ಮಾಡ್ತಾರೋ 100% ದೇವರ ಸೇವಕರು ಆ ಪುಲ್ಪಿಟ್ಟು ಬೋಧಿಸುವಾಗ ಅವರು ಕೈ ಹಿಡದೆ ಪವಿತ್ರಾತ್ಮ ಅವ್ರ ಮೇಲೆ ಬರ್ತದೆ. ಅವ್ರ ರೋಗಗಳಾಗ ವಾಕ್ಯ ನೋಡಿ, ಇಲ್ಲಿ ತೆಸಲೋನಿಕ ಸಭೆಯವರು ವಾಕ್ಯವನ್ನು ಏನು ಮಾಡಿದರು, ಅವರ ಮನುಷ್ಯರ ವಾಕ್ಯ ನೋಡಿ. ಇವತ್ತು ಅನೇಕರು ದೇವರ ಮಕ್ಕಳು ವಾಕ್ಯ ಸೇವಕರ ಜೀವಿತ ನೋಡ್ತಾರೆ. ವಾಕ್ಯ ಕೊಡುವಾಗ ಇಲ್ಲಿ ಸೇವಕರ ಜೀವಿತ ನೋಡಬಾರ್ದು, ವಾಕ್ಯವನ್ನು ದೇವರ ವಾಕ್ಯವನ್ನು ಅಂಗೀಕಾರ ಮಾಡಿದರು ಎಂಬುದನ್ನು ಅಂಗೀಕಾರ ಮಾಡುವಾಗ ವಾಕ್ಯ ಎಂಬ ಯೇಸು ಕ್ರಿಸ್ತನು ಅವರಲ್ಲಿ ಕಾರ್ಯ ಮಾಡಿದನು, ಅವರಿಗೆ ಬಿಡುಗಡೆ ಕೊಡ್ತಾನೆ. ಅವರ ಎಂಥ ರೋಗಗಳಿದ್ದರೂ ವಾಕ್ಯ ಅವರಿಗೆ ಬಿಡುಗಡೆ ಮಾಡ್ತದೆ. ವಾಕ್ಯದಲ್ಲಿ ಸೇವಕನ ಹತ್ತಿರ ಬಲಹೀನತೆ ಇರಬಹುದು, ಆದ್ರೆ ಅವನು ನಿಲ್ಲುವಾಗ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿಲ್ತಾನೆ. ಹೌದಲ್ವಾ? ಸೇವಕನು ನಿಲ್ಲುವಾಗ ಎಂತ ನಿಲ್ತಾನೆ? ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಯೇಸುವಿನ ರಕ್ತದಿಂದ ನಾನು ತೊಳೆದು ಪರಿಶುದ್ಧನಾದ ಮಗು ಎಂದು ಅವನು ನಿಲ್ಲುವಾಗ ಅವನ ಬಾಯಿಂದ ಹೊರಡುವ ಮಾತುಗಳು ದೇವರದೇ. ಹೌದು, ಅದು ಕಾರ್ಯವಾಗ್ತದೆ. ಮತ್ತು ಮಾತನಾಡುವ ದೇವರು ಮಾತನಾಡುವವರ ಜೀವಿತವನ್ನು ಆ ವಾಕ್ಯದ ಮುಖಾಂತರ ಶುದ್ಧಿ ಮಾಡುತ್ತಾನೆ, ಕೇಳುವರ ಜೀವಿತವನ್ನು ಶುದ್ಧಿ ಮಾಡ್ತಾನೆ. ಅದು ಆ ವಾಕ್ಯ ಇಬ್ಬಕ್ಕೆ ಆ ವಾಕ್ಯ ಸೇವಕರ ಜೀವಿತದಲ್ಲಿ ಕಾರ್ಯವಾಗ್ತದೆ, ಜನರಲ್ಲೂ ಕಾರ್ಯ ಆಗ್ತದೆ. ದೇವರ ಮಾತು ನನ್ನ ಬಾಯಿಂದ ಹೊರಡುವಾಗ ನನಗೆ ಗೊತ್ತಿರೋದಿಲ್ಲ, ಅದು ದೇವರು ಮಾತನಾಡುವಾಗ ಅದು ಮಾತು ನನಗೂ ಶುದ್ಧ ಮಾಡುತ್ತದೆ, ಕೇಳುವವರಿಗೂ ಶುದ್ಧ ಮಾಡುತ್ತದೆ. ಅದಕ್ಕೋಸ್ಕರ ಪ್ರತಿ ಈ ಪ್ರಪಂಚದಲ್ಲಿ ನೀತಿವಂತನು ಒಬ್ಬನೂ ಇಲ್ಲ, ಆದ್ರೆ ದೇವರ ವಾಕ್ಯ ಮಾತನಾಡುವಾಗ ದೇವರ ವಾಕ್ಯ ಮಾತನಾಡುವವನಿಗೂ ಕೇಳುವವನಿಗೂ ಪರಿಶುದ್ಧ ಮಾಡ್ತಾರೆ. ಇದು ನಂಬಿಕೆ. ಅದಕ್ಕೋಸ್ಕರ ಬರುವವನು ಯಾರನ್ನು ನೋಡಬಾರದು, ದೇವರೇ ನೀನು ಮಾತನಾಡು, ದೇವರೇ ನನ್ನ ಜೀವಿತದಲ್ಲಿ ಚಲಿಸು. ಇವತ್ತಿನ ನನ್ನ ಸಮಸ್ಯೆಗೆ ದೇವರನ್ನು ಮಾತನಾಡು ಹೇಳಿದರೆ 100% ದೇವರು ನಮ್ಮ ಜೀವಿತಕ್ಕೆ ಮಾತನಾಡುತ್ತಾನೆ. ಮತ್ತೆ ಯಾವ ಸಮಸ್ಯೆ ಇದ್ರೂ ಇಂಬಾಯಿ ಕತ್ತಿಯ ಹಾಗೆ ಅದನ್ನು ಕತ್ತರಿಸಿಬಿಟ್ಟು. ಪ್ರಿಯ ವೀಕ್ಷಕರೇ, ಇವತ್ತು ನಾವು ದೇವರ ಸಂದೇಶವನ್ನು ಕೇಳಿದೆವು. ಯಾವ ರೀತಿ ದೇವರು ಪಾಪದ ಸಂಗಾತಿಗಳಲ್ಲಿ ಮಾತನಾಡಿದನು, ಯಾವ ರೀತಿ ಬಿಡುಗಡೆಯ ಸಂಗಾತಿಗಳನ್ನು ಮಾತನಾಡಿದನು, ನಾವು ಪ್ರಾರ್ಥನೆಗೆ ಬರುವಾಗ ಯಾವ ರೀತಿ ಬರಬೇಕು, ದೇವರೇ ನಮ್ಮ ಸಂಗಡನೆಯನ್ನು ಮಾತನಾಡು ಎಂದು ನಾವು ಬಂದರೆ ದೇವರು ಮಾತನಾಡುವ ದೇವರಾಗಿದ್ದಾನೆ. ಅದಕ್ಕೋಸ್ಕರ ವೀಕ್ಷಕರೇ, ಕೇಳಿದ ಮಾತುಗಳು ನಮ್ಮನ್ನು ಆಶೀರ್ವಾದವಾಗುವಂತೆ ನಾವೆಲ್ಲರೂ ಕಣ್ಣು ಮುಚ್ಚುವ, ಪ್ರಾರ್ಥನೆ ಮಾಡುವ. ದೇವರೇ, ನಮ್ಮ ಜೀವಿತದಲ್ಲಿ ನೀನು ಮಾತನಾಡಿದ್ದಿ, ಅದು ನಿನ್ನ ಮಾತುಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿ, ನನ್ನನ್ನು ನಡೆಸಲಿ, ನನ್ನನ್ನು ಆಶೀರ್ವಾದ ಮಾಡಲಿ. ನಿನ್ನ ಮಾತಿನ ಶಕ್ತಿ ನಮ್ಮ ಜೀವಿತದಲ್ಲಿರುವ ಕತ್ತಲೆಯು ಹೋಗಲಾಡಿಸಲಿ, ಬಲಹೀನತೆಗಳು ಹೋಗಲಿ, ಪಾಪದ ಶಕ್ತಿಗಳಿಗೆ ಕಡಿವಾಣ ಬೀಳಲಿ. ಸಂಪೂರ್ಣವಾಗಿ ಎಲ್ಲ ಪರಿಸ್ಥಿತಿಗಳಿಗೆ ಶಿಲುಬೆಯಿಂದ ಯೇಸು ಸ್ವಾಮಿ ಮಾತಾಡಿದ 7 ಮಾತುಗಳಲ್ಲಿ ಒಂದು ಮಾತು, ಎವ್ರಿಥಿಂಗ್ ಫಿನಿಶ್. ಇವತ್ತಿನ ಮಾತಿನಿಂದ ನನ್ನ ಜೀವಿತದಲ್ಲಿ ಪಾಪದ ಸಂಗಾತಿಗಳು ಬಿಟ್ಟು ಹೋಗಲಿ, ರೋಗದ ಸಂಗಾತಿಗಳು ಬಿಟ್ಟು ಹೋಗಲಿ, ಚಾಡಿ ಮಾತುಗಳು ಆಡುವ ಸಂಗಾತಿಗಳು ಬಿಟ್ಟು ಹೋಗಲಿ ಎಂದು ನಾವು ಪ್ರಾರ್ಥನೆ ಮಾಡುವ. ದೇವರ ಮಾತುಗಳೇ ಚಲಿಸಿರಿ, ಯೇಸುವಿನ ನಾಮದಲ್ಲಿ ಬಿಡುವ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಇವತ್ತು ದೇವರ ಸಂದೇಶವನ್ನು ನೀವು ಕೇಳಿದ್ದೀರಿ. ಇನ್ನೊಂದು ಸಂಚಿಕೆಗೆ ಇನ್ನೊಂದು ವಾರದಲ್ಲಿ ನಾವು ಬರುವ ತನಕ ಈ ಆಶ್ರಯ ಟಿವಿಯನ್ನು ವೀಕ್ಷಿಸ್ತೀರಿ. ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.